ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ. ನಾವು ಪ್ರಸ್ತುತ ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ 5 ಲಕ್ಷಕ್ಕೂ ಹೆಚ್ಚು ತೈವಾನ್ ಲೈಟ್ ಪಿಂಕ್ ಮತ್ತು ತೈವಾನ್ ವೈಟ್ ಸೀಬೆ ಸಸಿಗಳನ್ನ ಕೊಟ್ಟಿರ್ತೀವಿ ನಮ್ಮ ರೈತ ಮಿತ್ರರಿಗೆ. ಸೊ ಇವತ್ತು ನಾನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ಲಾಂಟೇಶನ್ ವಿಸಿಟ್ ಕೂಡ ಬಂದಿದ್ದೀನಿ. ಈ ಕಡೆ ಸುಮಾರು ಜನ ರೈತರುಗಳು ನಮ್ಮ ಹತ್ರ ತೊಗೊಂಡಿದ್ದಾರೆ. ಸೊ ಇವಾಗ ನಾನು ಒಬ್ಬರು ರೈತರ ಹತ್ರ ಇದ್ದೀನಿ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮರಿಸ್ವಾಮಿ ಅಂತ. ಮರಿಸ್ವಾಮಿ ಅಂತ. ಸರ್ ಯಾವ ಊರು, ಯಾವ ಜಿಲ್ಲೆ? ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಅರಕೆರೆ ಹೋಬಳಿ, ತಡಗವಾಡಿ ಗ್ರಾಮ. ತಡಗವಾಡಿ ಗ್ರಾಮನಾ? ನೋಡಿ ಸ್ನೇಹಿತರೆ, ಇದು ಬಂದು ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ತಡಗವಾಡಿ ಗ್ರಾಮ. ಸೊ ತಡಗವಾಡಿ ಗ್ರಾಮದಲ್ಲಿ ಸರಿಸುಮಾರು ಒಂದು 2 ತಿಂಗಳಿಂದ ತೈವಾನ್ ಲೈಟ್ ಪಿಂಕ್ ಗಿಡಗಳು ಮತ್ತು ಸುಮಾರು ವೈಟು ಎಲ್ಲ ಥರದ್ದು ಮಿಕ್ಸ್ ಗಿಡಗಳು ತಗೊಂಡಿದ್ದಾರೆ ನಮ್ಮ ಹತ್ರ. ಸೊ ಈಗ ಏನು ನೋಡ್ತಿದ್ದಾರೆ, ಇವತ್ತು ನಾನು ಇವರಿಗೆ ಮೊದಲನೇ ಪ್ರೂನಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಸೊ ಅವ್ರಿಗೆ ತೋರಿಸ್ಕೊಡೋಣ ಬನ್ನಿ. ಸರ್ ಟೋಟಲ್ ಎಷ್ಟು ಗಿಡ ತಗೊಂಡಿದ್ರಿ? ಒಂದು 600 ಗಿಡ ಸರ್. 600 ಗಿಡ. ಯಾವ್ಯಾವ ಗಿಡ ತಗೊಂಡಿದ್ರಿ ಸರ್? ಅದು ತೈವಾನ್ ಪಿಂಕು, ಡೈಮಂಡ್ ರೆಡ್ ಹಾಕಿದಿರಲ್ವಾ? ವೈಟ್ ವೈಟ್ ಮೂರು ಥರದ ತಳಿನೂ ಹಾಕಿದ್ದೀರಾ ಸರ್. ಈ ಭಾಗದಲ್ಲಿ ಇದು ನೀವೇ ಫಸ್ಟ್ ಸ್ಟಾರ್ಟ್ ಸರ್. ನಮ್ಮ ಗ್ರಾಮಕ್ಕೆ ನಮ್ದೇ ಫಸ್ಟ್. ಇನ್ನೊಬ್ರು ಇವಾಗ ಬುಕ್ ಮಾಡಿ ಅವರು ಬರ್ತಾರೆ ಸ್ನೇಹಿತರೆ. ಈಗ ಇನ್ನೊಬ್ರು ಕಸ್ಟಮರ್ ಕೂಡ ನಮ್ಮ ಹತ್ರ ಆಲ್ರೆಡಿ 2 ಎಕರೆಗೆ ಬುಕ್ ಮಾಡಿದ್ದಾರೆ. ಈ ತೋಟ ಜಸ್ಟ್ ಈ ತೋಟ ಚಿಗಿರೋದ್ ನೋಡಿ, ಇದ್ರಲ್ಲಿ ಮೊಗ್ಗು ಬರ್ತಿರೋದು ನೋಡಿ ಅವರು ಅಲ್ಲಿಗೆ ಬಂದು ನಮ್ಮ ನರ್ಸರಿಗೆ ಬಂದು ಡೈರೆಕ್ಟ್ ಅಲ್ಲಿ ಇವಾಗ ಬುಕಿಂಗ್ ಮಾಡಿದ್ದಾರೆ. ಅವರು ಕೂಡ ಬರ್ತಾ ಇದ್ದಾರೆ. ಸೊ ಇವಾಗ ಇವ್ರಿಗೆ ಮೇನ್ ಇವಾಗ ಏನು, ಇವ್ರಿಗೆ ಗಿಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ, ತುಂಬಾ ಹೆಲ್ದಿ ಆಗಿದೆ, ಎಲ್ಲೂ ರೋಗ ರುಜಿನ ಏನು ಕಾಣಿಸ್ತಿಲ್ಲ ನನ್ನ ಕಣ್ಣಿಗೆ. ಸೊ ಆಲ್ಮೋಸ್ಟ್ ಅವ್ರಿಗೆ ಏನು ಸ್ಪ್ರೇ ಹೊಡಿಬೇಕು ಅಂತ ಹೇಳಿದ್ದೆ ಸರ್. ನಾನು ಹೇಳಿದ್ದ ಸ್ಪ್ರೇ ಇದು ಕೆಳಗಡೆ ಅಡಿಲಿ ಗೊಬ್ಬರ ಕೊಟ್ಟಿದೀವಿ, ಒಳ್ಳೆ ಗೊಬ್ಬರ ಕೊಟ್ಟಿದ್ರಿ ನೋಡಿ, ಗೊತ್ತಾಗುತ್ತೆ. ಗೊಬ್ಬರ ಕೊಟ್ಟಿದ್ವಿ. ಬೇರೆ ಏನ್ ಕೊಟ್ಟಿದ್ರಿ ಸರ್? ಮೇಲೆ ನೀವ್ ಹೇಳಿದ್ರಲ್ಲ, ಇದು SSP ಆಮೇಲೆ DAP, ಅದನ್ನು ಮಿಕ್ಸ್ ಮಾಡಿ 50 ಗ್ರಾಮ್ ತಿಂಡಿ ಕೊಟ್ಟಿದೀವಿ. ಒಂದ್ ರೌಂಡ್ ಕೊಟ್ಟಿದೀವಿ ಅಷ್ಟೇ. ಒಂದ್ ರೌಂಡ್ ಕೊಟ್ಟಿದ್ದೀರಾ? ಒಂದ್ ರೌಂಡ್ ಕೊಟ್ಟಿದ್ದೀವಿ. ನೋಡಿ ಸ್ನೇಹಿತರೆ, ಈಗ ಈ ಗಿಡಗಳನ್ನ ಪ್ರೂನಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಯಾಕಂದ್ರೆ ಇದು ಚಳಿಗಾಲದಲ್ಲಿ ನೆಟ್ಟಿರೋದ್ರಿಂದ ಸ್ವಲ್ಪ ನಮಗೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಯಾಕಂದ್ರೆ ಚಳಿಗಾಲ ಕೊರೆಯಲ್ಲಿ ಯಾವತ್ತು ನಿಮಗೆ ಚಿಗುರುಗಳು ಜಾಸ್ತಿ ಬರಲ್ಲ. ಈಗ ನೋಡಿ ಬಿಸಿಲು ಜಾಸ್ತಿ ಆಗ್ತಿದ್ದಂಗೆ ಎಲ್ಲ ಲಾಕಿಂಗ್ ಓಪನ್ ಆಗಿ ಸ್ಟಾರ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವಾಗ ಆಕ್ಚುಲಿ ಕಟ್ರ್ ಇಲ್ದಿದ್ರು ನಡೆಯುತ್ತೆ. ಫಸ್ಟ್ ಪ್ರೂನಿಂಗ್ ನಲ್ಲಿ ಕಟ್ರ್ ಇಲ್ದಿದ್ರು ನಡೆಯುತ್ತೆ. ಯಾಕಂದ್ರೆ ನಂಗೆ ಉಗ್ರನ್ನ ಹಾಕ್ಬಾರ್ದು ಯಾವತ್ತು, ಜಸ್ಟ್ ಕೈಯಲ್ಲಿ ಈ ತರ ತೆಗಿಬಹುದು. ಬಟ್ ನೀವು ಕಟ್ರ್ ತಾವಂದೇ ಮಾಡಿ, ನಾನು ಮರ್ತು ಬಂದೆ ಇವತ್ತು ಕಟ್ರ್ ತರೋದು. ನೋಡಿ ಸ್ನೇಹಿತರೆ, ಗಿಡ ಹೈಟು ಕರೆಕ್ಟಾಗಿ 2 ಅಡಿ ಮೇಲೆ ಬಂದಿದೆ. ಮೇಯ್ನ್ ನೀವು ಪ್ರೂನಿಂಗ್ ಮಾಡಬೇಕು ಅಂದರೆ ಸಣ್ಣ ಸಣ್ಣ ಗಿಡನ ಮಾಡಕ್ಕೆ ಹೋಗಬಾರ್ದು. ಈ ಥರ ಅಟ್ಲೀಸ್ಟ್ 2-2.5 ಅಡಿ ಬಂದಿದ್ರೆ ನಿಮಗೆ ಗಿಡ ನಾಳೆ ದಿವಸ ಹೈಟ್ ಆಗುತ್ತೆ. ನೀವು ಇವಾಗಲೇ ತುಂಬ ಚಿಕ್ಕ ಗಿಡಕ್ಕೆ ಪ್ರೂನಿಂಗ್ ಮಾಡಿಬಿಟ್ರೆ, ಅದಕ್ಕೆ ಇವ್ರಿಗೆ ಹೇಳಿದ್ದು ನಾನು, ಸರ್ ವೆಯ್ಟ್ ಮಾಡಿ. ಯಾಕೆಂದರೆ ನನಗೆ ಗೊತ್ತು ಈ ಚಳಿಗಾಲದಲ್ಲಿ ಕೊಟ್ಟಿರ್ತಕ್ಕಂಥ ಗಿಡ ಆಗಿರೋದ್ರಿಂದ ಚಳಿಗಾಲದಲ್ಲಿ ಸ್ವಲ್ಪ ಟೈಮ್ ತಗೊಳತ್ತೆ ಹೈಟ್ ಬರೋಕ್ಕೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ನಾವು ಕೊಡೋ ಗಿಡ ನಿಮಗೆ 1 ಅಡಿ ಇರುತ್ತೆ ಅಷ್ಟೇ, ಚಿಕ್ಕ ಗಿಡನೇ ನಾವು ಕೊಡೋದು. ಈಗ ನೋಡಿ, ಇಲ್ಲಿ ಆಲ್ರೆಡಿ ಬ್ರಾಂಚಸ್ ಎಲ್ಲಾನು ಓಪನ್ ಆಗಿದೆ, ಪ್ರತಿಯೊಂದರಲ್ಲೂ ಬ್ರಾಂಚಸ್ ಓಪನ್ ಆಗಿದೆ. ಇವಾಗ ಏನಿಲ್ಲ, ಈ ಥರ ಟಿಪ್ಪಲ್ಲಿ ಈ ಥರ ಕೈಯಲ್ಲಿ ಈ ಥರ ತೆಗೆದ್ರೆ ಸಾಕು. ಕಟ್ಟರಲ್ಲಿ ತೆಗಿಬೇಕು, ನಾನು ಕೈಯಲ್ಲಿ ತೆಗೆದು ತೋರಿಸಿದ್ದೀನಿ. ಈಗ ಏನಾಗಿದೆ ಅಂದರೆ, ಬನ್ನಿ, ಇಲ್ಲಿ 2 ಬ್ರಾಂಚ್ ಇದೆ, ಇಲ್ಲಿ 2 ಬ್ರಾಂಚ್ ಇದೆ. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ಒಂದೊಂದು ಕಡೆ ಕಟ್ ಮಾಡಿದ್ರೆ ನಿಮ್ಗೆ ಈ ಥರ 2 ಕೌಲು ಹೊಡೆಯುತ್ತೆ. ಅಲ್ಲಿ ನೋಡಿ, ಇಲ್ಲಾರು ಟೋಟಲ್ಲು 12 ಮೊಗ್ಗು ಇಲ್ಲಿ ಒಂದು ಕೊಂಬೆ ಬಂದಿದೆ. ಸರಿ ಸರ್, ನೋಡಿ ಇದೆಲ್ಲ ಮೊಗ್ಗೆ ಇದು, ಸರಿನಾ? ನೀವೇನೋ ಹೇಳ್ತಿದ್ರಿ ಸರ್ ಅವಾಗ್ಲೇ, ಇಲ್ಲೆಲ್ಲೋ ತೋಟದಲ್ಲಿ ಸ್ವಲ್ಪ ನಾವು ಮೊಗ್ಗು ಕಾಯಿ ಬಿಡ್ತಿಲ್ಲ. ಇಲ್ಲ ಸರ್, ನಮ್ಗೆ ನೋಡಿ ಆಶ್ಚರ್ಯ ಆಗೋಯ್ತು. ಇದೇನು ಗಿಡ ಇಷ್ಟೊಂದು ಡೆವಲಪ್ ಇದೆ, ತೆಂಗಿನ ಗಿಡ ಇದ್ದಂಗ ಐತೆ, ತೋಟನೇ ಕಾಣ್ತಾ ಇಲ್ಲ, ಏನು ಇಲ್ಲ. ಮೊನ್ನೆ ನೋಡ್ಬಿಟ್ಟು ನಮ್ಗೆ ಆಶ್ಚರ್ಯ ಆಯ್ತು. ನಾವೇನಾರ ಹಿಂಗ ಆಗುದ್ರಿ ಏನಪ್ಪಾ ಮಾಡೋದು ಸರ್? ಈಗ ನಾವ್ ಗಿಡ ಕೊಟ್ಟೆ 2 ತಿಂಗಳಾಗಿದೆ ನಿಮ್ಗೆ ಅಲ್ವಾ? ಎಷ್ಟು ಮೊಗ್ಗು ಬಿಡಿಸಿದೀರಾ? ಸುಮಾರು ಸರ್. ಪೈರನ್ ತಗೊಂಡಿದ್ದು ಮೊಗ್ಗೆ, ನಾವು ಪೈರು ಚಿಗುರು 2 ತಗೊಂಡೆ ಬಂದಿದ್ವಿ. ಮೊಗ್ಗಾಗೈತೆ ಅಂದ್ಮೇಲೆ ಕಾಯಿ ಆಗೋದಂತೂ ಫಿಕ್ಸ್. ತಿಂಡಿ ಚೆನ್ನಾಗಿ ಕೊಟ್ರೆ ನಿಮ್ಗೆ ಕಾಯಿ ಆಗ್ಬಿಡುತ್ತೆ. ಅದು ಈಗಲೇ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಈ ಗಿಡದಲ್ಲೇ ನೀವು ಅರ್ಧ ಕೆಜಿ ಕಾಯಿ ತೆಗಿಬಹುದು. ತಿಂಡಿ ಚೆನ್ನಾಗಿ ಕೊಟ್ಟು 1-2 ತಿಂಗಳು ಮೇಂಟೈನ್. ತಿಂಡಿ ಗೊಬ್ಬರದ್ದು ಅದ್ರಲ್ಲಿ ಎಣ್ಣೆ ಮಾತಿಲ್ಲ, ನಾವು ಇದನ್ನೇ ಕೈ ಹಾಕೊಂಡು ಕೂತಿದ್ವಿ. ಇವರು ಕನಕಾಂಬರ ಕೂಡ ಬೆಳೀತಾ ಇದಾರೆ, ಝೂಮ್ ಮಾಡಿ. ಕನಕಾಂಬರದಲ್ಲೂ ಕೂಡ ಸೀಬೆ ಗಿಡ ಹಾಕಿದ್ದಾರೆ. ಕಂಪ್ಲೀಟ್ ಇದು 1 ಎಕರೆಗೆ ಅವರು ಅದ್ರ ಜೊತೆ ಇಂಟರ್ ಕ್ರಾಪ್ ಆಗಿ ಮಾಡಿರೋದು ಇವರು. ಸರ್ಕಾರದಿಂದ ಆಗುತ್ತೆ, ಅಪ್ಲೈ ಮಾಡಿ. ನರೇಗಾ ಯೋಜನೆ ಇದೆ ಸರ್, ನರೇಗಾ ಯೋಜನೆಯಿಂದ ನಾವು ತಗೋಬಹುದು. ಇವರಿಂದ ಸಾಲ ನೀವು ತಗೋಬಹುದು, ಇಲ್ಲ ನರೇಗಾದಲ್ಲಿ ಸಬ್ಸಿಡಿನೇ ಬರುತ್ತೆ ನಿಮ್ಗೆ, ಸೊಸಿಗೂ ಬರ್ತದೆ, ಬರುತ್ತೆ. ನೀವು ಅದನ್ನ ನೋಡ್ಕೋಬಹುದು. ಓಕೆ ಸರ್, ಓಕೆ ಓಕೆ, ಬನ್ನಿ ಇಲ್ಲೇ ಇರ್ತೀನಿ. ನೋಡಿ ಸ್ನೇಹಿತರೆ, ಒಂದು ಗಿಡ ತೋರಿಸ್ದೆ ಸರ್. ಈಗ ಹೇಳಿ, ನೀವ್ ಹೆಂಗ್ ಮಾಡ್ತೀರಾ ತೋರಿಸಿ ನೀವೇ. ಅದೇ ನೀವ್ ಹೇಳಿದ್ರಲ್ಲ ಸರ್, ಇಷ್ಟು ಈಗ ಇಲ್ಲಿಗೆ ತೆಗಿಬಹುದಲ್ಲ ಸರ್? ಬೇಡ, ಈಗ ಇಲ್ಲಿ 2 ಬಂದವಲ್ಲ, ಇಲ್ಲಿ ತೆಗಿರಿ. ಅದನ್ನ ಜಾಸ್ತಿ ಬ್ರಾಂಚಸ್ ಇರಬಾರ್ದು, ಹಂತವಾಗಿ ನಾವು ಶೇಪ್ ತಗೋಬೇಕು. ನೋಡಿ ಈಗ ಏನಾಯ್ತು,
ಇಲ್ಲೆರಡು 4 ಬ್ರಾಂಚಸ್ ಇದೆಯಾ, ಹಿಂಗೆ ಬರುತ್ತೆ ಗಿಡ. ಅದಾದ್ಮೇಲೆ ಮತ್ತೆ ಅವನ್ನ ಕಟ್ ಮಾಡಬೇಕು. ನೀವು ಹೋಗ್ತಾ 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 ಈ ಥರ ಛತ್ರಿ ಆಕಾರದಲ್ಲಿ ಗಿಡ ನಿಕ್ಕಬೇಕು. ಅವಾಗ ನಿಮ್ಮ ಫಸ್ಟಿಗೆ ಕರೆಕ್ಟಾಗಿರುತ್ತೆ. ಹಿಂಗೆ ನೀಟಾಗಿ ಲಾಕಿಂಗ್ಸ್ ಎಲ್ಲ ಓಪನ್ ಆಗಿದಾವೆ, ಏನು ತೊಂದರೆ ಇಲ್ಲ. ಮತ್ತೆ ಜಪಾನೀಸ್ ರೆಡ್ ನೋಡೋಣ, ಬನ್ನಿ ಸ್ನೇಹಿತರೆ, ಜಪಾನೀಸ್ ರೆಡ್ ನೋಡೋಣ. ಇದು ಕೂಡ ತುಂಬಾ ಚೆನ್ನಾಗಿ ಚಿಗುರಿದೆ. ಇದರಲ್ಲೂ ಮೊಗ್ಗು ಸಖತ್ತಾಗಿದಾವಲ್ಲ. ಸರ್ ಸುಮಾರು ಇದೆ, ಕಟ್ ಮಾಡಿದೀವಿ ಎಲ್ಲ ಕಟ್ ಮಾಡಿ. ನೋಡಿ ಸ್ನೇಹಿತರೆ, ತುಂಬಾ ರೈತರು ಮಾಡ್ತಕ್ಕಂಥ ಮಿಸ್ಟೇಕ್ ಜಪಾನೀಸ್ ರೆಡ್ ಡೈಮಂಡ್ ಅಲ್ಲಿ, ದಯವಿಟ್ಟು ನೋಡಿ ಕಸಿ ಕವರ್ನ ಬಿಚ್ಚಿ ದಯವಿಟ್ಟು. ಯಾಕೆಂದ್ರೆ ಜಪಾನೀಸ್ ರೆಡ್ ಡೈಮಂಡ್ ಕಸಿ ಗಿಡ ಆಗಿರೋದ್ರಿಂದ, ಇದೆಲ್ಲ ನಾಟಿ ಗಿಡ, ಕೆಳಗಡೆ ಇರ್ತಕ್ಕಂಥದ್ದು ಇದೆಲ್ಲ ನಾಟಿ ಗಿಡ, ಇದನ್ನ ತೆಗಿಲೇಬೇಕಾಗತ್ತೆ, ಸರಿನಾ? ಈ ತರ ತೆಗೆದಿದ್ದೀವಿ ಸರ್, ಬತ್ಲೇ ಇದೆ. ಮತ್ತೆ ಈ ಕಸಿ ಕವರ್ನ ದಯವಿಟ್ಟು ಬಿಚ್ಚಿ. ತುಂಬಾ ಕಡೆ ನೋಡ್ತಾ ಇದ್ದೀನಿ ಕಸಿ ಕವರೇ ಬಿಚ್ಚಿದೆ. ನೋಡಿ ಎಷ್ಟು ಚೆನ್ನಾಗಿ ಲಾಕಿಂಗ್ಸ್ ಓಪನ್ ಆಗಿದೆ, ತುಂಬಾ ಹೆಲ್ದಿ ಆಗಿದೆ. ಇದು ಜಪಾನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಸಿವೆ ಸಸಿ ಕೊಟ್ಟಾಗಿದ್ದು ಬರೀ ಕಡ್ಡಿ ತರ ಇತ್ತು, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ನೋಡಿ ಸರ್. ಇಲ್ಲೆಲ್ಲ ಮೊಗ್ಗು ಬಂದಿದೆ, ಇಲ್ಲೆಲ್ಲ ಮೊಗ್ಗು ಬರ್ತಾ ಇದೆ, ತೆಗಿತ್ಲಿ ಇರ್ತೀವಿ. ಮೊಗ್ಗು ಲಾಕಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಸರ್ ಏನ್ ಅನಿಸ್ತು ಸರ್, ನಮ್ ಗಿಡ ಚೆನ್ನಾಗಿದಾವ? ಗಿಡ ಡೆವಲಪ್ಮೆಂಟ್ ಅಲ್ಲಿ ಈ ಚಳಿಲಿ ಚಿಗುರದೇ ಕಷ್ಟ ಸರ್. ನಾನು ಅದಕ್ಕೆ ಯಾಕೆ ಲೇಟ್ ಮಾಡಿದೆ, ನೀವ್ ಹೇಳಿದ್ರೆ ಅಲ್ಲ ಒಂದ್ ತಿಂಗಳಿಂದ ಹೇಳ್ತಿದ್ರಿ ಸರ್ ಬನ್ನಿ. ನಮ್ಗೇನು ಗೊತ್ತಾ, ನಾವ್ ವ್ಯತ್ಯಾಸ ಮಾಡ್ಬಿಟ್ಟವು. ನೀವ್ ಯಾಕೆ ಹಿಂಗ್ ಮಾಡೋಕ್ ಹೋದ್ರಿ, ಇದ್ಯಾಕೆ ಹಿಂಗ್ ಆಗೋಗೈತೆ, ನಮ್ ಕೇಳ್ಕ ಮಾಡೋಕ್ ಇಲ್ವಾ ಅಂತಾರೆ ಅನ್ಬಿಟ್ಟು ನಾವು ಸ್ವಲ್ಪ ನಿಮ್ಮನ್ನ ಇರ್ಲಿ ತಪ್ಪಿಲ್ಲ. ನಾನು ಅದಕ್ಕೆ ಅದ್ರ ತಕ್ಕನಾಗ ಬಂದೆ. ನನಗೆ ಗೊತ್ತು ಸರ್, ಯಾಕೆ ಅಂದ್ರೆ ಯಾವ ಗಿಡಕ್ಕೆ ಯಾವ ಟೈಮಲ್ಲಿ ನಾವು ಹೋದ್ರೆ ಅದಕ್ಕೆ ಬೆನಿಫಿಟ್ ಆಗುತ್ತೆ. ಈಗ ನೋಡಿ, ಒಂದ್ ತಿಂಗಳು ಮುಂಚೆ ಬಂದಿದ್ರೆ ಗಿಡ ಎಲ್ಲ ಏನು ಇರ್ಲಿಲ್ಲ, ನೀವು ನೋಡ್ಕೊಂಡು ಹೋಗೋದಾಯ್ತು ಅಷ್ಟೇ. ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಇವಾಗ ಬಂದಿದ್ದಕ್ಕೆ ಅಟ್ಲೀಸ್ಟ್ ಒಂದು ತೋರಿಸ್ತಾ ಇದೀವಿ, ಒಂದು ನೀಟಾಗಿ ಒಂದು ಕಟ್ ಮಾಡೋದಾದ್ರು ತೋರಿಸ್ತಿದೀವಿ ಸರ್. ಈ ಗೊಬ್ಬರ ಪುನಃ ಉಪಯೋಗ ಆಗ್ಬೇಕು ಸರ್. ಸರ್ ಪುನಃ 2ನೇ ರೌಂಡ್ ಗೊಬ್ಬರ ಯಾವಾಗ ಕೊಡ್ಬೇಕು ಸರ್? ಈಗ ನೋಡಿ ಸ್ನೇಹಿತರೆ, ಈಗ ಒಂದ್ ಸ್ವಲ್ಪ ಈ ಗೊಬ್ಬರದ ಶೆಡ್ಯೂಲ್ ಹೇಳ್ತೀನಿ. ಈ ಗಿಡಗಳಿಗೆ ಈ ಗೊಬ್ಬರದ ಶೆಡ್ಯೂಲ್ ಹೇಳ್ತೀನಿ. ಇವರು ಹಿಪ್ನೇಳೆಗೆ ಕಡ್ಡಿನ ಕೊಟ್ಟಿದ್ದಾರೆ ಸಪೋರ್ಟ್ ಆಗಿ. ಅದೇನಾಗಿದೆ ಅಂದ್ರೆ ಹಸಿ ಕಡ್ಡಿ ಆಗಿರೋದ್ರಿಂದ ಇದ್ರಲ್ಲಿ ಆಕ್ಚುಲಿ ಚಿಗುರು ಬರ್ತಾ ಇದೆ. ನಾನು ಅದಕ್ಕೆ ಹೇಳಿದ್ದೀನಿ, ಇಲ್ಲ ಕಡ್ಡಿ ತೆಗೆದ್ಬಿಡಿ, ಇಲ್ಲಾಂದ್ರೆ ಕಡ್ಡಿನ ಈ ತರ ನೋಡಿ, ಈ ತರ ಹಿಪ್ನೇಳೆ ಇರೋರ್ಗೆ ಮತ್ತೆ ಇನ್ನೊಂದು ಈ ನೀಲಗಿರಿ ಕಡ್ಡಿ ಇರೋರಿಗೆ ಇದೇ ಸಮಸ್ಯೆ ಆಗ್ತಿದೆ. ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಅಂತ ಈ ತರ ಜರುಗಿಸ್ಬೇಕಾಗತ್ತೆ. ಈ ತರ ಏನಿಲ್ಲ, ಈ ತರ ಜರುಗಿಸ್ಬಿಟ್ರೆ ಆ ಬೇರೆ ಅಂತಕ್ಕಂಥದ್ದು ಡ್ಯಾಮೇಜ್ ಆಗ್ಬಿಟ್ಟು ಸೊ ಕಡ್ಡಿ ಹಂಗೆ ಇರುತ್ತೆ ಸರ್. ಇದು ಈ ಕಡ್ಡಿ ಈಗೇನೋ ಸದ್ಯದ ಮಟ್ಟಿಗೆ ಚೆನ್ನಾಗಿದೆ. ನಾಳೆ ದಿವಸ ನೀವು ದೊಡ್ಡ ಕಡ್ಡಿ ಕೊಡ್ಬೇಕಾಗತ್ತೆ, ದಡಿ ಅಂತಾರಲ್ಲ ಆ ತರ ಕೊಡ್ಬೇಕಾಗತ್ತೆ ನೀಲಗಿರಿದು. ಸೊ ಅದ್ ಕೊಡುವಂತ್ರಿ. ಇಲ್ಲ ಸಬ್ಡಿ ಸರ್, ಇದನ್ನ ತೆಗೆದ್ಬಿಟ್ಟು ನಾನು ತೆಗೆದ್ಬಿಟ್ಟು ದೊಡ್ಡ ಗಡ್ಡಿನೇ ಕೊಡ್ತೀನಿ ನಾನು, ಸರಿನಾ? ಮತ್ತೆ ಇನ್ನೊಂದ್ ಏನ್ ಮಾಡಿ ಗೊತ್ತಾ, ಸುತ್ತಲೂ ಒಂದು ಪಾತಿ ತರ ಮಾಡ್ಕೊಳ್ಳಿ ಈಗ, ಸರಿನಾ? ಕೆಳಗಡೆ ಈಗ ತಿಂಡಿ ಎಲ್ಲ ಕೊಡ್ತಿರಲ್ಲ, ಇದು ನೀವು ರೋಟಿ ಹೊಡ್ಸಿರೋದು ಲೈನ್ ಮಾಡ್ಸಿರೋದು ಕರೆಕ್ಟ್ ಆಗಿದೆ. ಈಗ ಸುತ್ತಲೂ ನೀಟಾಗಿ ಕೆರೆದ್ಬಿಟ್ಟು ನೀಟಾಗಿ ಒಂದು ಸಣ್ಣ ಪಾತಿ ತರ ಮಾಡ್ಕೊಳ್ಳಿ ಚಿಕ್ಕದಾಗಿ. ಆ ಪಾತಿಗೆ ಇವಾಗ ಫಸ್ಟ್ ನೀವು ನಾಟಿ ಮಾಡ್ಬೇಕಾದ್ರೆ ಏನೇನ್ ಕೊಟ್ಟಿದ್ರಿ ಹೇಳಿ ನೋಡೋಣ. ನಾಟಿ ಮಾಡ್ಬೇಕಾದ್ರೆ ಗೊಬ್ಬರಕ್ಕೆ ಸ್ವಲ್ಪ DT ಪೌಡರ್ ಮಿಕ್ಸ್ ಮಾಡಿದ್ದು, ಉಳ್ಳಾಪಳ. ಬೇವಿನ ಹಿಂಡಿ ಹಾಕಿರ್ಲಿಲ್ವಾ? ಇಲ್ಲ ಸರ್. ನೋಡಿ, ಬೇವಿನ ಹಿಂಡಿ ಹಾಕ್ಬೇಕಾಗಿತ್ತು. ಬೇವಿನ ಹಿಂಡಿ ಹಾಕಿದ್ರೆ ಏನ್ ಬೆನಿಫಿಟ್ ಅಂದ್ರೆ, ಈಗ ಹೇಳಿದ್ರೆ 1-2 ಗಿಡ ಓದ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಅಂತ. ಯಾಕೆ ಓದ್ಬೋದು ಅಂದ್ರೆ, ಬೇವಿನ ಹಿಂಡಿ ಹಾಕಿದ್ರೆ ಹುಳ ಕಡಿಯಲ್ಲ. ಬೇವಿನ ಹಿಂಡಿ ವಾಸನೆ ಇರುತ್ತಲ್ಲ, ಸ್ಮೆಲ್ ಬರಲ್ಲ. ಆ ಬೇವಿನ ಹಿಂಡಿ ಸ್ಮೆಲ್ಗೆ ಹುಳ ಹತ್ರಕ್ಕೆ ಹೋಗಲ್ಲ. ನಾವ್ ಯಾಕೆ ಕಂಪಲ್ಸರಿ ಬೇವಿನ ಹಿಂಡಿ ಹೇಳ್ತೀವಿ ಅಂದ್ರೆ, ಗಿಡಗಳು ಸ್ಟಾರ್ಟಿಂಗ್ ಅಲ್ಲಿ ಡ್ಯಾಮೇಜ್ ಬರಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಈಗಲೂ ಏನು ಕಾಲ ಮಿಂಚಿಲ್ಲ, ಇನ್ನೊಂದು ತಿಂಗಳು ಬಿಟ್ಟು ಒಂದೊಂದು ಗಿಡಕ್ಕೆ ಒಂದು 100 ಗ್ರಾಮ್ ಬೇವಿನ ಹಿಂಡಿ, ಒಂದು 50 ಗ್ರಾಮ್ ಹೊಂಗೆ ಹಿಂಡಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡಿ. ಕಂಪಲ್ಸರಿ ಹಿಂಡಿ ಗೊಬ್ಬರ ಜೊತೆಗೆ ಸರ್, ಗೊಬ್ಬರ ಜೊತೆ ಏನಾದ್ರು ಕೊಡಿ, ಇಲ್ಲ ಹಂಗೆ ಸುತ್ತಲೂ ನೀಟಾಗಿ ಕೆರೆದ್ಬಿಟ್ಟು ಸುತ್ತಲೂ ಪಾತಿ ತರ ಮಾಡ್ಬಿಟ್ಟು ಸುತ್ತಲೂ ಕೊಡಿ. ಗೊಬ್ಬರ ಕೊಡ್ತಲೇ ಇರ್ಬೇಕಾ? ಏನಿಲ್ಲ, 6 ತಿಂಗಳಿಗೊಂದ್ಸಲಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಅಷ್ಟೇ. ಡೈಲಿ ಏನ್ ಕೊಡಂಗಿಲ್ಲ ಇದಕ್ಕೆ. 6 ತಿಂಗಳಿಗೊಂದ್ಸಲಿ ಕೊಟ್ಟಿಗೆ ಗೊಬ್ಬರ ಕೊಡಿ. ಈಗ ಇನ್ನೊಂದು 5-6 ತಿಂಗಳು ಏನು ಕೊಟ್ಟಿಗೆ ಗೊಬ್ಬರ ಬೇಡ. ಸ್ಟಾರ್ಟಿಂಗ್ ಅಲ್ಲಿ ಉಣ್ಬೇಕಾದ್ರೆ ಹಾಕಿದಿರಲ್ಲ, ಇನ್ನು 5-6 ತಿಂಗಳು ಏನು ಕೊಟ್ಟಿಗೆ ಗೊಬ್ಬರ ಬೇಕಾಗಲ್ಲ. ಸೊ ಇನ್ನು 6 ತಿಂಗಳು ಬಿಟ್ಟು ಹಾಕಿ ಕಳಿಬೇಕಾದ್ರೆ, ಸರಿನಾ? ಸದ್ಯಕ್ಕೆ ಕೆಮಿಕಲ್ ಗೊಬ್ಬರ ಅಂತ ಬಂದಾಗ ಯೂಮಿಕ್ ಆಸಿಡ್ ಬಿಟ್ಟಿದ್ರ ಸರ್? ಕಪ್ಪು ಹೇಳಿದ್ದಲ್ಲ ನಾನು, ಯೂಮಿಕ್ ಆಸಿಡ್ ಇಲ್ಲ ಸರ್, ನೋಡಿ ಅವೆಲ್ಲ ಬಿಡ್ಬೇಕದು. ನಾನು ಅದಕ್ಕೆ ಸ್ವಲ್ಪ ನಾನು ಹೇಳೋದು ಇಷ್ಟೇ ರೈತರಿಗೆ, ಪ್ರತಿಯೊಂದು ಇಲ್ಲಿಗೆ ಬಂದು ಹೇಳಲೇಬೇಕು, ಹೇಳೋಣ. ಸ್ವಲ್ಪ ಹಳೆ ವಿಡಿಯೋಗಳು ನಾವು ನಿಮ್ಮಂತರದ್ದು ಈಗ ಇನ್ನೊಬ್ರದ್ದು ಹೋಗಿ ಮಾಡಿರ್ತೀವಲ್ಲ ಅಂತ ನೋಡ್ಬಿಟ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಸರ್. ಇವೆಲ್ಲ ತಿದ್ದಿರೋದು ನೀವು ಬೇರೆ ಕಡೆ ವಿಡಿಯೋ ಮಾಡಿದ್ರಲ್ಲ, ಅದು ನೋಡೇ ನಾವು ಇಷ್ಟು ತಿದ್ದಿರೋದು. ಇಲ್ಲ ಬೇರೆ ಕಡೆ ಈ ಕೊಳೆಲ್ಲ ನೋಡಿದೀವಲ್ಲ, ಕೆಳಗಡೆಯಿಂದನೇ 3-4 ಬಂದ್ಬಿಟ್ಟೈತೆ. ಮಹಾರಾಷ್ಟ್ರ ತೆಬ್ಬಾಗ್ಬಿಟ್ಟೈತೆ ಸರ್ ಅದು. ಅದ್ ಯಾವ ಬ್ರಾಂಚಸ್ ಕಾಣ್ತಾ ಇಲ್ಲ, ಹೂ ಇಲ್ಲ. ಅದಕ್ಕೆ ಈಗ ನೀವು ಶೇಪ್ ಏನೋ ಕರೆಕ್ಟ್ ಆಗಿ ತಗೊಂತಿದ್ದೀರಾ. ಕೆಳಗಡೆ ಎಲ್ಲೂ ಬ್ರಾಂಚಸ್ ಬಿಟ್ಟಿಲ್ಲ, ಮೇಲ್ಗಡೆ ಈಗ ತುದಿ ಚಿಟೋದು ಹೇಳ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಗೊಬ್ಬರ ಅಂತ ಬಂದಾಗ ಈಗ ಇನ್ನೂ ಬೇರ್ ಬಿಡೋಂಥ ಸ್ಟೇಜೇ ಇದು. ಈ ಟೈಮಲ್ಲಿ ಬೇಸಿಗೆಲಿ ಚೆನ್ನಾಗಿ ಬೇಡ್ ಬಿಡುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಹ್ಯೂಮಿಕ್ ಆಸಿಡ್ ಅಂತ ಬರುತ್ತೆ. ಹ್ಯೂಮಿಕ್ ಆಸಿಡ್ ನಿಮ್ಗೆ ಬೇಕಾದ್ರೆ ನಾನು ವಾಟ್ಸಪ್ಪಲ್ಲಿ ಫೋಟೋ ಹಾಕ್ತೀನಿ, ಇಲ್ಲಾಂದ್ರೆ ವಿಡಿಯೋದಲ್ಲಿ ಮೇಲ್ಗಡೆ ಹಾಕ್ತೀನಿ. ಇಲ್ಲಿ ಒಂದು ಫೋಟೋ ಹಾಕ್ತೀನಿ ನೋಡಿ ಸ್ನೇಹಿತರೆ. ಹ್ಯೂಮಿಕ್ ಆಸಿಡ್ ಅಂತ, ಹ್ಯೂಮಿಕ್ ಆಸಿಡ್, ಫುಲ್ವಿಕ್ ಆಸಿಡ್ ಅಂತ ಕಪ್ಪುದೊಂದು ನೋಡಕ್ಕೆ ಮಸಿ ಇದ್ದಂಗೆ ಇರುತ್ತೆ. ಅದನ್ನ ನೀರಿಗೆ ಕದ್ರಬಿಟ್ಟು ಒಂದೊಂದು ಗಿಡಕ್ಕೆ 1 ಲೀಟರ್ ಕೊಡಿ. 1 kg 500 ಲೀಟರ್ ಎಲ್ಲಾ ಕಡೆ ಸಿಗುತ್ತೆ. ನಾನು ಮರ್ತ್ಬಿಟ್ಟಿಲ್ಲ, ನಾನೇ ತಗೊಂಬರ್ತಿದ್ದೆ, ಇಲ್ಲಿ ತೊಂದರೆ ಇಲ್ಲ. ಹ್ಯೂಮಿಕ್ ಆಸಿಡ್ ಕೊಡಿ,
ಸರಿನಾ. ಮತ್ತೆ ಇದು ಬೆಳವಣಿಗೆ ಸ್ಟೇಜ್. ಇದು ಈ ಟೈಮಲ್ಲಿ ನಮಗೆ ಮೊಗ್ಗು ಬೇಡ, ಪೀಚು ಬೇಡ, ಕಾಯು ಬೇಡ. ಈ ಟೈಮಲ್ಲಿ ಬೆಳವಣಿಗೆ ಸ್ಟೇಜ್ ಆಗಿರೋದ್ರಿಂದ ನಮಗೆ 19 ಹಾಲ್ ಹಾಕ್ಬೇಕಾಗತ್ತೆ. 19 ಹಾಲ್ 3, 19, 19, 19 ಅಂತ ಬರುತ್ತಲ್ಲ, ಅದ್ರಲ್ಲಿ ನೀವೇನು ಮಾಡಿ ಮೂಟೆ ಗೊಬ್ಬರ ಕೊಡೋದಕ್ಕಿಂತ ಈ ವಾಟರ್ ಸಲ್ಯುಬಲ್ ಅಂತ ಸಿಗುತ್ತೆ, ನೀರಲ್ಲಿ ಕರಗಿಸಿ ಬಿಡೋ ಅಂಥದ್ದು. ನೋಡೋಕ್ಕೆ ನಿಮಗೆ ಉಪ್ಪು ಥರ ಇರುತ್ತೆ, ಒಂಥರ ಪಿಂಕ್ ಕಲರ್ ಇರುತ್ತೆ, ಪಿಂಕ್ ಕಲರ್ ಸಾಲ್ಟ್ ಇದ್ದಂಗೆ ಇರುತ್ತೆ. ಅದನ್ನು ತೊಗೊಂಡು 1 kg ಈಗ ನಿಮ್ಮದು ಟೋಟಲ್ 600 ಗಿಡ ಇದೆಯಲ್ಲ, 1 kg ಸಾಕು ಒಂದ್ಸಲಿಗೆ, ಜಾಸ್ತಿ ಬೇಡ. 600 ಗಿಡಕ್ಕೆ ಒಂದು 300 ಲೀಟ್ರ್ ಕಲಿಸ್ಕೊಳ್ಳಿ. 300 ಲೀಟ್ರಿಗೆ 1 kg ಕಲಿಸ್ಕೊಂಡು ಒಂದೊಂದು ಲೀಟ್ರಿಗೆ ಒಂದೊಂದು ಗಿಡಕ್ಕೆ 1 ಲೀಟ್ರ್, ಅರ್ಧ ಲೀಟ್ರ್ ಲೀಟ್ರ್ ಉಯ್ದ್ಬಿಟ್ಟು ನೀರು ಬಿಡಿ. ಸರಿನಾ. ನೀರು ಬಿಡಿ ಅಂತ ಕೆರೆ ಥರ ನಿಲ್ಲಿಸ್ಬೇಡಿ. ಸ್ವಲ್ಪ ಫಸ್ಟು ತೇವ ಮಾಡಿ. ನೀವು ಇವಾಗ ಸಡನ್ನಾಗಿ ಡ್ರಿಪ್ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಅಂದರೆ ಕೆಳಗಡೆ ತೇವ ಇಲ್ಲ ಅಂದ್ರೆ ಹರ್ಕೊಂಡು ಹೋಗ್ಬಿಡುತ್ತೆ ನೀರು. ನೀವೇನು ಮಾಡಬೇಕು, ಒಂದು 10 ನಿಮಿಷ ಬೋರ್ ಓಡಿಸ್ಬೇಕು. 10 ನಿಮಿಷ ಬೋರ್ ಓಡಿಸಿದ್ಮೇಲೆ ಸ್ವಲ್ಪ ತನು ಆಗುತ್ತೆ. ತನು ಆದಮೇಲೆ ನೀವು ನೆಕ್ಸ್ಟ್ ಕೊಟ್ಟರೆ ನಿಧಾನಕ್ಕೆ ಬೇರೆ ಇಳಿದ್ಬಿಡುತ್ತೆ. ಸರಿನಾ. ಈಗ ಈ ವಿಡಿಯೋನ ನಾನೊಂದು ಯೂಟ್ಯೂಬ್ಗೆ ಹಾಕ್ತೀನಿ, ಅದನ್ನು ನಿಮ್ಗೆ ತಿರ್ಗಾ ವಾಪಸ್ ಕಳಿಸ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಮತ್ತೆ ಕುತ್ಕೊಂಡು ನಿಮ್ಮದೇ ವಿಡಿಯೋ ನೋಡಿ, ಅವಾಗ ಡೌಟ್ ಬರಲ್ಲ. ಈಗ ನಿಮ್ಮ ಥರ ಸ್ಟೇಜಲ್ಲಿ 2 ತಿಂಗಳು ಸೊಸಿ ಯಾರು ಇದ್ದಾವೆ ಅವ್ರಿಗೆಲ್ಲ ಇದೇ ಗಿಡನ ನಾನು ಇದೇ ವಿಡಿಯೋನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬಿಡ್ತೀನಿ. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಪ್ರತಿಯೊಂದು ಜಾಗಕ್ಕೂ ಕೆಲವೊಂದ್ಸಲಿ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಕಿಲೋಮೀಟರ್ ಗಟ್ಟಲೆ ದೂರ ಐತಿ. ಈಗ ನಾನು ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ ಇಲ್ಲಿಗೆ, 5 ಗಂಟೆಗೆ ಎದ್ದು ಬಂದಿದ್ದೀನಿ. 5 ಗಂಟೆಗೆ ಎದ್ದು ಬಂದರೂ ಸಹಿತ ಇಲ್ಲಿ ಬರೋದ್ರೊಳಗೆ 7:15, 7:45 ಆಗೈತೆ. ಸರಿನಾ. ನಮ್ಗೂ ಯಾಕೆಂದ್ರೆ ಎಲ್ಲ ಕಡೆ ಹೋಗೇ ಹೋಗ್ತೀವಿ, ಕೊಟ್ಮೇಲೆ ಈಗ ನಾವು ಫಸ್ಟ್ ಬರ್ತೀವಿ ನೋಡ್ತೀವಿ ಅಂದ್ಮೇಲೆ ಹೋಗ್ಲೇಬೇಕಾಗತ್ತೆ. ಬಟ್ ಏನಂದ್ರೆ ಅಟ್ಲೀಸ್ಟ್ ನಾನು ಬರೋವರ್ಗು ಈಗ ಹೇಳಿದ್ರಲ್ಲ, ನಾವು ಬರೋವರ್ಗುನಾದ್ರೂ ಹೆಂಗ ನಡೀತಾ ಐತೆ, ಏನು ತೊಂದರೆ ಇಲ್ಲ ಅನ್ನೋ ತರ ಇರೋ ತರ ನೀವು ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ 19 ಹಾಲು 15 ದಿವಸಕ್ಕೊಂದ್ಸಲಿ ಕಂಪಲ್ಸರಿ ಕೊಡಿ. 15 ದಿವಸಕ್ಕೊಂದ್ಸಲಿ 1 kg ಒಂದು ಗಿಡಕ್ಕೆ ಅರ್ಧ ಲೀಟರ್. ಅರ್ಥ ಆಯ್ತಲ್ವಾ. 19 ಹಾಲು ಕೊಡ್ತೀರಾ, ಆಮೇಲೆ ಹ್ಯೂಮಿಕ್ ಆಸಿಡ್ ಕೊಡ್ತೀರಾ. ಇವೆರಡು ಕೊಟ್ಟಾದ ನಂತರ ಒಂದು ನಾಟಿ ಮಾಡಿ ಒಂದು 3 ತಿಂಗಳಿಗೆ, ಈಗ ಆಲ್ರೆಡಿ ನೀವು ಕೊಟ್ಟಿದ್ದೀರ ತಿಂಡಿ, ಇನ್ಮೇಲೆ ನೆಕ್ಸ್ಟ್ ಜಾಸ್ತಿ ಕೊಡೋಕೆ ಹೋಗಬೇಡಿ. ಯಾಕಂದರೆ ಕೆಮಿಕಲ್ಲು ಕೊಟ್ಟಷ್ಟು ನಾಳೆ ದಿವಸ ನಿಮ್ಮ ಕೆಮಿಕಲ್ ಜಾಸ್ತಿ ಕೇಳ್ತಾ ಹೋಗುತ್ತೆ. ಕೊಡೋಣ, ಬೆಳೆ ಬರೋ ಟೈಮಿಗೆ ಕೊಡೋಣ. ನೆಕ್ಸ್ಟ್ ನೀವೇನು ಮಾಡಬೇಕು, ಸ್ವಲ್ಪ ಆರ್ಗ್ಯಾನಿಕ್, ಯಾಕಂದ್ರೆ ನಿಮ್ಗೆ ಸಗಣಿಗೆ ಬರವಿಲ್ಲ ಈ ಕಡೆ ಅಲ್ವಾ, ಹಸುಗಳು ಚೆನ್ನಾಗಿ ಸಾಕವ್ರೆ. 1-2 ಡ್ರಮ್ ತಾಳಿ, ಡ್ರಮ್ ತಗೊಂಡು ಹಸಿಂದು ಗಂಜಲ ತಗೊಳ್ಳಿ. 1 ಲೀಟ್ರ್ 1 ಲೀಟ್ರ್ ಅಥವಾ 2 ಲೀಟ್ರ್ ಗಂಜಲ ಹಾಕ್ಬಿಡಿ. ಗಂಜಲ ಹಾಕ್ಬಿಟ್ಟು ಸಗಣಿ, ಒಳ್ಳೆ ಫ್ರೆಶ್ ಸಗಣಿ ಹಾಕಿ, ಒಂದು 5 kg ಇಲ್ಲ 10 kg ಸಗಣಿ ಹಾಕ್ಬಿಟ್ಟು ಸರ್ ಆ ಡ್ರಮ್ಗೆ ಹಾಕ್ಬೋದಾ? ಹಾಕಿ. ಅದು ಜೀವಾಮೃತ ಮಾಡಕ್ ಚೆನ್ನಾಗಿರುತ್ತದು. ಜೀವಾಮೃತ ಮಾಡೋದು ಹೇಳ್ಕೊಡ್ತಿದ್ದೀನಿ ನಿಮ್ಗೆ. ಸರಿನಾ. ಒಂದು 10 kg ಅಥವಾ ಒಂದು ಬಾಂಡ್ಲಿ 10 kg ಗೊಬ್ಬರ, ಒಂದು 10 kg ಅಷ್ಟು ಇಲ್ಲ 5 kg ಅಷ್ಟು ಹಸಿನ ಗೊಬ್ಬರ, ಫ್ರೆಶ್ ಹಸಿನ ಗೊಬ್ಬರ ಒಂದು. ಅದ್ರ ಜೊತೆಗೆ ಈ ಗಂಜಲ 1 ಲೀಟರ್ ಅಷ್ಟು ಗಂಜಲ, ಅದ್ರ ಜೊತೆಗೆ ಬೆಲ್ಲ. ಒಂದು ನಿಮ್ಮ ಕಡೆ ಕಪ್ಪು ಬೆಲ್ಲ ಸಿಗುತ್ತಲ್ಲ, ಆರ್ಗ್ಯಾನಿಕ್ ಬೆಲ್ಲ, ಕೆಮಿಕಲ್ ಫುಲ್ ಬಣ್ಣ ತೆಗ್ದಿರೋದು ಬೇಡ, ಕಪ್ಪು ಬೆಲ್ಲ ಸಿಗುತ್ತೆ ನಿಮಗೆ. ಸೊ ಕಪ್ಪು ಬೆಲ್ಲನ ಒಂದು 3 kg ಅಷ್ಟು ಹಾಕೊಳ್ಳಿ ಒಂದು ಡ್ರಮ್ಗೆ. ಒಂದು 250, ಅದು 250 ಲೀಟ್ರ್ ಡ್ರಮ್. ಅದು 250 ಲೀಟ್ರ್ ಡ್ರಮ್ಗೆ ಒಂದು 3 kg ಅಷ್ಟು ಕಪ್ಪು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಈ ಮಧ್ಯಾಹ್ನದ ಹೊತ್ತು, ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಾಯಂಕಾಲದ ಹೊತ್ತು 3 ಹೊತ್ತು ತಿರ್ಗಿಸ್ಬೇಕು. ಎಷ್ಟು ದಿನ ಸರ್? ಒಂದು 7 ದಿವಸ 8 ದಿವಸ ತಿರ್ಗಿಸಿದ್ರೆ ಸಾಕು. ಒಂದು 7-8 ದಿವಸ ತಿರ್ಗಿಸ್ಬಿಟ್ರೆ ಅದು ನಿಮಗೆ ಒಂಥರ ಕಲ್ಚರ್ ಥರ ಫಾರ್ಮೇಷನ್ ಆಗಿ ಒಂಥರ ವಾಸನೆ, ಒಂಥರ ರಸಾಯನ ಥರ ವಾಸನೆ ಕಿತ್ಕೊಂಡ್ಬರುತ್ತೆ. ಅದಾದ್ಮೇಲೆ ಫುಲ್ಲು ಬುರುಗು ಬರುತ್ತೆ ಮೇಲ್ಗಡೆ ಎಲ್ಲ ಒಂಥರ ಟೈಪ್. ಅದನ್ನೇನು ಮಾಡಿ, ಒಂದು ತಿಂಗಳಲ್ಲಿ ಕೆಮಿಕಲ್ ಕೊಟ್ಟಿದ್ದೀರಾ ಅನ್ಕೊಳ್ಳಿ, ಈಗ 19 ಹಾಲು ಕೊಟ್ಟಿದ್ದೀರಾ ಅನ್ಕೊಳ್ಳಿ, ಇನ್ನೊಂದು ಸಲಿಗೆ 19 ಹಾಲು ಕೊಡೋ ಬದಲು ಜೀವಾಮೃತ. ಸರಿನಾ. ಮೂಟೆ ಗೊಬ್ಬರ ಆದಷ್ಟು ಅವಾಯ್ಡ್ ಮಾಡಿ, ಡ್ರಿಪ್ ಗೊಬ್ಬರ ಕೊಡಿ. ಇಲ್ಲ ಸರ್, ನೀವ್ ಹೇಳ್ದಂಗೆ 1 ರೌಂಡ್ ಕೊಡಿ ಅಂದ್ರೆ 1 ರೌಂಡ್ ಕೊಟ್ಟರು, 1 ರೌಂಡ್ ಕೊಟ್ಟಿದ್ದೀರಲ್ವಾ, ನೆಕ್ಸ್ಟ್ ಜೀವಾಮೃತ ಈ ತರ. ಅದಾದ ನಂತರ ಇನ್ನೇನ್ ಡೌಟ್ಸ್ ಇದೆ ಸರ್ ನಿಮ್ಗೆ? ಇನ್ನೇನಿಲ್ಲ ಬಂದಾಗ ತೂತಗಳಾದ್ರೆ ತೂತ ಆಯ್ತು ಅಂದ್ರೆ ಕ್ಲೋರೋಫರಿಫಾಸ್ ಅಂತ ಬರುತ್ತೆ, ಕ್ಲೋರೋಸೈಪರ್ ಅಂತಾರೆ. ಕ್ಲೋರೋಸೈಪರ್ ಹೊಡೀರಿ. ತೂತ ಆಯ್ತು, ಎಲೆ ಕಡಿಯೋದು, ಹುಳ ಕಡಿಯೋದಾಯ್ತು ಅಂದ್ರೆ ಕ್ಲೋರೋಸೈಪರ್ಗೆ 1 ಲೀಟ್ರ್ 2 ml ಕ್ಲೋರೋಸೈಪರು, ಒಂದು 2 ಗ್ರಾಮ್ ಸಾಫ್ ಹಾಕೊಂಡು ಹೊಡೀರಿ. ಸಾಫ್ ಹಾಕಿದ್ರೆ ನಿಮ್ಗೆ ಕೊಳೆ ರೋಗ, ಒಂದ್ ಸ್ವಲ್ಪ ಎಲೆ ಎಲ್ಲ ಒಂಥರ ಕಪ್ಪಾಗೋದು, ಇದೆಲ್ಲ ಅವಾಯ್ಡ್ ಆಗುತ್ತೆ ನಿಮ್ಗೆ. ಸಾಫ್ ಸರ್, ಸಾಫ್ ಅಂತಾರೆ ನೋಡಿ, ಪೌಡ್ರು, ಸಾಫ್ ಪೌಡ್ರು, ಅದು ಫಂಗಿಸೈಡ್, ಅದನ್ನು ಕೊಡಿ. ಸರಿನಾ. ಇನ್ನು ನಿಮಗೆ ಜಾಸ್ತಿ ಮೇಜರ್ ಕಟಿಂಗ್ ಮಾಡ್ತಿರಲ್ಲ, ಈಗ ಕಟಿಂಗ್ ಮಾಡಿದ್ಮೇಲೆ ಒಂದು ರೌಂಡು ಬ್ಲೈಟಾಕ್ಸು ಮತ್ತು ಪ್ಲಾಂಟೊಮೈಸಿನ್ ಅಂತಾರೆ. ಅದನ್ನು ನಿಮ್ಗೆ ರಿಪೀಟ್ ಎಲ್ಲ ಬೇಕಾದ್ರೆ ನೀವು ವೀಡಿಯೋದಲ್ಲಿ ನೋಡೋದು ಸಿಗುತ್ತೆ. ಗೊಬ್ಬರದ ಅಂಗಡಿಗೆ ಹೋಗಿ ವೀಡಿಯೋನೇ ತೋರಿಸಿ. ಬ್ಲೈಟಾಕ್ಸು, ಕಾಪರ್ ಆಕ್ಸಿಕ್ಲೋರೈಡ್ ಅಂತಾರೆ, ಮತ್ತು ಪ್ಲಾಂಟೊಮೈಸಿನ್ ಅಂತಾರೆ. ಬ್ಲೈಟಾಕ್ಸ್ 1.5 ಗ್ರಾಮ್ 1 ಲೀಟ್ರಿಗೆ, ಪ್ಲಾಂಟೊಮೈಸಿನ್ ಅರ್ಧ ಗ್ರಾಮ್ 1 ಲೀಟ್ರ್. ಸರಿನಾ. ಇಷ್ಟು ಹಾಕೊಂಡು ಅದನ್ನು ಸ್ಪ್ರೇ ಮಾಡಿ ಕಟಿಂಗ್ ಎಲ್ಲ ಮುಗಿದ್ಮೇಲೆ. ಯಾಕೆ ಅಂದರೆ ಕಟ್ ಮಾಡೋ ಜಾಗದಲ್ಲಿ ನಂಜಾಗಬಾರ್ದು ಅಂತ ಅಷ್ಟೇ, ಏನಿಲ್ಲ. ಸರಿನಾ. ಇಲ್ಲ ಪೇಸ್ಟಿಂಗ್ ಮಾಡ್ಬಿಟ್ಟು ಈಗ ಹೇಳಿದ್ರಲ್ಲ ಅದನ್ನ ಕಟ್ರಲ್ಲಿ ಕಟಿಂಗ್ ಮಾಡಿ, ಕಟ್ರಲ್ಲಿ ಕಟಿಂಗ್ ಮಾಡ್ಬಿಟ್ಟು ನಾನು ಹೇಳಿದ್ನಲ್ಲ ಸ್ಪ್ರೇ 1.5 ಗ್ರಾಮ್ ಬ್ಲೈಟೆಕ್ಸ್,
ಪ್ಲಾಂಟೋಮೆಸಿನ್ ಒಂದು ಅರ್ಧ ಗ್ರಾಮ್ ಹಾಕೊಂಡು ಅದನ್ನೊಂದು ರೌಂಡ್ ಹೊಡಿಯಿರಿ ಆಯಿತಾ. ನೆಕ್ಸ್ಟ್ ಇನ್ನು ಹುಳ ಕಡ್ದು ಕೆಳಗಡೆ ಇಲ್ಲಿ ಸೀಡೆ ಥರ ಬರುತ್ತೆ ಒಂದು ಹತ್ರ ನೋಡಿದೆ, ಬನ್ನಿ ತೋರಿಸ್ತೀವಿ. ಝೂಮ್ ಮಾಡಿದೆ ನೋಡಿ, ಇದು ಬಂದು ಈಗ ಇದು ಒಂಥರ ಏನಿದ್ದಂಗೆ, ಇದು ಕಪ್ಪು ಏನು ಥರ ಇದು ಏನಾಗುತ್ತೆ ಅಂದರೆ ಈ ಸಣ್ಣ ಎಲೆಲೆ ಬರುತ್ತೆ, ಸಣ್ಣ ಚಿಗುರೆಲೆಗೆ ಬಂದ್ಬಿಟ್ಟು ರಸ ಚೆನ್ನಾಗಿ ಹೀರಾಕ್ಬಿಡುತ್ತೆ. ಈ ರೋಗಕ್ಕೆ ನೀವು ಇದನ್ನು ಅಫಿಡ್ಸ್ ಅಂತೀವಿ ಇಂಗ್ಲೀಷಲ್ಲಿ. ಈ ರೋಗಕ್ಕೆ ನೀವು ಲ್ಯಾನ್ಸರ್ ಗೋಲ್ಡ್ ಅಂತ ಬರುತ್ತೆ. ಲ್ಯಾನ್ಸರ್ ಗೋಲ್ಡ್ ಜೊತೆ ಟಫ್ಗಾರ್ ಅಂತಾರೆ, ಟಾಟಾ ಟಫ್ಗಾರ್. ಲ್ಯಾನ್ಸರ್ ಗೋಲ್ಡ್ನ 1.5 ಗ್ರಾಮು ಲೀಟ್ರು, ಟಾಟಾ ಟಫ್ಗಾರು 1.5 ml ಲೀಟ್ರು. ಇಷ್ಟು ಹಾಕಿದ್ದು ನೋಡಿದ್ರೆ ಇದು ಕ್ಲಿಯರ್ ಆಗುತ್ತೆ. ಒಂದ್ರಲ್ಲಿ ಐತೆ, ನೀವು ಹಿಂಗೆ ಬಿಟ್ರೆ ಎಲ್ಲದಕ್ಕೂ ಬಂದ್ಬಿಡ್ತದೆ. ಆದಷ್ಟು ಬೇಗ ಕಟಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಇದನ್ನ ಮಾಡ್ಕೊಳ್ಳಿ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ನೋಡಿ ಸ್ನೇಹಿತರೆ, ಇವರು ಕೂಡ ನೋಡಿ ಸ್ನೇಹಿತರೆ, ಇವರು ಕೂಡ ನಮ್ಮ ರೈತರು, ಈ ಕಡೆ ಭಾಗದವ್ರೇನೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸತೀಶ್ ಅವರೇ. ಯಾವಾಗ ನಮ್ಮ ನರ್ಸರಿಗೆ ಬಂದಿದ್ರಿ? ಯಾವತ್ತು ಬಂದಿದ್ರಿ ಸರ್? 15 ದಿವಸ ಬಂದಿದ್ರಿ. ಗಿಡಗಳೆಲ್ಲ ಜಪಾನೀಸ್ ರೆಡ್ ಡೈಮಂಡ್ ಬಂದಿದ್ದು ಆ ಟೈಮಲ್ಲಿ. ಸರ್ ಈಗ ನಮ್ಮ ಕಡೆಯಿಂದ ಏನು ಬುಕ್ ಮಾಡಿದ್ದೀರಾ? ಎಷ್ಟು ಗಿಡ ಬುಕ್ ಮಾಡಿದ್ದೀರಾ? ನೋಡಿ ಸ್ನೇಹಿತರೆ, 2 ಎಕರೆಗೆ ಇವಾಗ 1050 ಗಿಡ. ಇವರು ಇಲ್ಲಿಯವರೇನೆ, ಇವರೆಲ್ಲ ಸ್ನೇಹಿತರುಗಳೇನೆ. ಸೊ ಇವರು ಈ ಗಿಡಗಳು ಹಾಕಿರೋದು ನೋಡಿ ಎಲ್ಲಿ ತಂದಿದೆ ಅಂತ ವಿಚಾರಿಸಿ, ಮತ್ತು ಯೂಟ್ಯೂಬಲ್ಲಿ ಕೂಡ ಅವರು ಕೂಡ ನೋಡಿ ನಮ್ಮ ನರ್ಸರಿಗೆ ಡೈರೆಕ್ಟಾಗಿ ಬಂದಿದ್ರು. ಸುಮಾರು ಮಾಹಿತಿ ತಗೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಇವರು ಕೂಡ 1050 ಗಿಡ ಜಪಾನೀಸ್ ರೆಡ್ ಡೈಮಂಡ್ನ ಬುಕ್ ಮಾಡಿದ್ದಾರೆ. ಸರ್ ಜಪಾನೀಸ್ ರೆಡ್ ಡೈಮಂಡ್ ಅಲ್ಲಿ ಒಂದು ಲೈನ್ ಕೊಟ್ಟಿದ್ದೀವಿ ನೋಡಿ, ಅಬ್ಸರ್ವ್ ಮಾಡಿದ್ದೀರಾ? ಅಲ್ಲೈತೆ ನೋಡಿ, ಜಪಾನೀಸ್ ರೆಡ್ ಡೈಮಂಡ್ ನೋಡಿ, ಇದಕ್ಕಿಂತ ನೆಗವಾಗಿ ಬೆಳೆದವು. ಸೊ ಜಪಾನೀಸ್ ರೆಡ್ ಡೈಮಂಡ್ ಒಂದು ಸ್ವಲ್ಪ ಕಚ್ಕೊಳವರೆಗೂ ಅಷ್ಟೇ, ಕಚ್ಕೊಂತು ಅಂದರೆ ತುಂಬ ಫಾಸ್ಟಾಗಿ ಬೆಳೀತವೆ. ಗೊತ್ತಾಯ್ತಲ್ಲ ಅಣ್ಣ? ಇನ್ನೇನಾದ್ರು ಡೌಟ್ಸ್ ಇದ್ರೆ ನಮಗೆ ಫೋನ್ ಮಾಡಿ. ನೋಡಿ ಸ್ನೇಹಿತರೆ, ಇಷ್ಟು ತಡಗವಾಡಿ ಗ್ರಾಮದಲ್ಲಿ ನಮ್ಮ ಶ್ರೀರಂಗಪಟ್ಟಣದ ತಾಲೂಕಲ್ಲಿ ಬಂದು ಇವತ್ತು ನಾನು ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಯಾವುದೇ ಮಾರ್ಗದರ್ಶನದ ವಿಡಿಯೋ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಲ್ಲ. ಆಮೇಲೆ ತಿರ್ಗಾ ನನಗೆ ಸರ್ ನಮ್ಮದು ಅವತ್ತು ವಿಡಿಯೋ ನೋಡಿದ್ದೆ, ಕಡ್ಡಿ ಒಳ್ಳೇದು ಸರ್, ನೆಟ್ರೆ ಗಿಡ ಕಡ್ಡಿ ನೆಟ್ರೆ ನಿಮ್ಗೆ ಸ್ಟ್ರೈಟ್ ಹೋಗುತ್ತೆ. ನೀವು ಗಿಡ ಕಡ್ಡಿ ನೆಡಲಿಲ್ಲ ಅಂದ್ರೆ ಹಂಗೆ ಹಿಂಗೆ ಬಗ್ಕೊಳ್ಳೋದು, ಗಾಳಿಗೆ ಬಗ್ಗೋದು, ಇನ್ನೊಂದಾಗೋದು ಮತ್ತೊಂದಾಗೋದು. ಕಡ್ಡಿ ಕೊಟ್ಟರೆ ಒಳ್ಳೇದು. ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಆದರೆ ಏನು ಅಡ್ವಾಂಟೇಜ್ ಅವರು, ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಡೈರೆಕ್ಟ್ ಮೇಲ್ಗಡೆ ನೋಟಿಫಿಕೇಶನಲ್ಲಿ ಬರುತ್ತೆ. ಸುಮಾರು ಜನ ಏನು ಮಾಡ್ತಾರೆ, ಸರ್ ನೀವು ವೀಡಿಯೋ ನೋಡಿದೆ ಸಡನ್ ಆಗಿ ಹತ್ತಿರ ಹುಡುಕರು ಸಿಕ್ತಿಲ್ಲ, ನಿಮ್ಮ ನಂಬರ್ ಹುಡುಕಿ ಸಾಕಾಯ್ತು ಅಂತ. ನಮ್ಮ ನಂಬರ್ ಏನು ಹುಡುಕೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಆಗ್ಬಿಟ್ರೆ ಅವಾಗ ವೀಡಿಯೋಸ್ ಬರ್ತಿರುತ್ತೆ, ಅಲ್ಲಿ ನಂಬರ್ ಸಿಗ್ತಾನೆ ಇರುತ್ತೆ. ಸೊ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ,